ಮೂರು ಪೆಗ್ಗಿಗೆ ತಲೆ ಗಿರ ಅಂದಿದೆ. ನನ್ನ ಕಣ್ಣುಗಳು ಬ್ಲಾಂಕ್ ಆಗಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಮೂರು ಪೆಗ್ಗಿಗೆ ತಲೆ ಗಿರ ಅಂದಿದೆ. ನನ್ನ ಕಣ್ಣುಗಳು ಬ್ಲಾಂಕ್ ಆಗಿದೆ. ಯಾಕೆ ತಂಗವ ನೀನ್ ಕಿಚ್ಕೊಂಡು ಹಾಡ್ತಾ ಇದ್ರೆ ಎಲ್ರಿಗೂ ಗೊತ್ತಾಗೋದಿಲ್ವಾ? ಇದನ್ನ ಸರ್ಪ್ರೈಸ್ ಪಾರ್ಟಿ ಅಂತ ಅಂತಾರೆ. ಇದು ಸರ್ಪ್ರೈಸ್ ಆಗೇ ಇರ್ಬೇಕು ಅಂದ್ರೆ ಸ್ವಲ್ಪ ಹಮ್ಮಿಕೊಂಡಿರ್ಬೇಕು ಅಂತ ಹೇಳ್ತಿದ್ದೀರಾ. ಈಗ ನೋಡು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಚಿಕ್ಕವರೆಲ್ಲ ಬುದ್ಧಿ ಹೇಳಂಗಾಗೋಯ್ತು. ಅದಕ್ಕೆ ಮಿಡ್ ನೈಟಲ್ಲಿ ಬರೋ ಫ್ರೆಂಡ್ ಕಾಲ್ನ ಅಟೆಂಡ್ ಮಾಡಬಾರ್ದು. ಜೀವನ ಚೆನ್ನಾಗಿರಲ್ಲ. ಈಗ ಮಾತು ಕಮ್ಮಿ ಮಾಡಿ ಕೆಲಸನ ಸ್ವಲ್ಪ ಜಾಸ್ತಿ ಮಾಡೋಣವಾ? ಸಿಸ್ಟರ್, ಆಡಿದ್ರು ತಪ್ಪು, ಡ್ಯಾನ್ಸ್ ಮಾಡಿದ್ರು ತಪ್ಪು, ಈಗ ಮಾತಾಡಿದ್ರು ತಪ್ಪೇ. ಮೊದಲು ಕೆಲಸ ಫಸ್ಟ್, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಬೇಗ ರೆಡಿ ಮಾಡಬೇಕು. ಅರ್ಥ ಆಯ್ತಾ? ಅರ್ಥವಾಯ್ತು ಬಿಡಿ. ಏನಾದ್ರು ಮಾಡ್ಕೊ. ಆಯಿತು. ಈಗೇನು ನಿಧಾನಕ್ಕೆ ಆಡ್ಕೊಂಡು ಕೆಲಸ ಮಾಡಬೇಕು. ಮೂರು ಪೆಕ್ಕಿಗೆ ತಲೆ ಗಿರ ಅಂದಿದೆ. ನನ್ನ ಕಣ್ಣುಗಳು ಬ್ಲ್ಯಾಂಕ್ ಆಗಿದೆ. ಏನು ನಡೀತಾ ಇದೆ ಅಲ್ಲಿ? ನಿಜವಾಗ್ಲೂ ಇದು ಕಾರ್ತಿನೇನಾ? ಸತ್ಯನ ಬಗ್ಗೆ ಏನೇನೋ ಕಂಪ್ಲೇಂಟ್ ಹೇಳ್ತಾನೆ. ಸರಿಯಾಗಿ ಬೈದು ಬುದ್ಧಿ ಹೇಳಬೇಕು ಅಂದ್ಕೊಂಡ್ರೆ ಇವನು ಸತ್ಯನ ಹೊಗಳ್ತಾ ಇದ್ದಾನೆ. ಏನಾಗ್ತಿದೆ ಇಲ್ಲಿ? ಅಲ್ಲ, ಸತ್ಯ ಯಾಕೆ ಕಾರ್ತಿಕ್ ಪರವಾಗಿ ಮಾತಾಡ್ತಾ ಇದ್ದಾಳೆ? ಜೋಡಿಯಾಗಿ ಬರ್ತೀವಿ, ಚೆನ್ನಾಗಿರ್ತೀವಿ ಅಂತೆಲ್ಲ ಅಂತ ಇದ್ದಾಳೆ. ಏನಾಗಿದೆ ಇವಳಿಗೆ? ಏನು ಓಡ್ತಾ ಇದೆ ಇವಳ ತಲೆಯಲ್ಲಿ? ಚಿಕ್ಕ ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಕಾರ್ತಿ, ಏನು ನನ್ನ ಹತ್ರ ತಮಾಷೆ ಮಾಡ್ತಿದೀಯಾ? ನಾನು ತಮಾಷೆ ಯಾಕೆ ಮಾಡಲಿ ಚಿಕ್ಕಿ? ಐ ಸ್ವೇರ್, ನಾನು ಸತ್ಯನ ಬಗ್ಗೆ ಮಾತಾಡಿದ ಮಾತೆಲ್ಲ ನನ್ನ ಮನಸ್ಸಿಂದಾನೇ ಬಂದಿದ್ದು. ನೀನು ಯಾವತ್ತೂ ಸತ್ಯನ ಬಗ್ಗೆ ಒಳ್ಳೆ ಮಾತು ಆಡ್ದವನೇ ಅಲ್ಲ. ಅವಳ ಬಗ್ಗೆ ವಿಷಯ ಬಂದರೆ ಸಾಕು ಸಿಡಕ್ತಾನೆ ಇರ್ತೀಯಾ? ಹೌದು, ಆದರೆ ಇವತ್ತು ನಿಮ್ಮ ಜೊತೆ ಮಾತಾಡಿದ ಮಾತೆಲ್ಲ ನಿಜಾನೇ ಚಿಕ್ಕಿ. ಸುಮ್ಮನೆ ನನ್ನ ಹತ್ರ ತಮಾಷೆ ಮಾಡಬೇಡ. ನೀನು ನನ್ನ ಸಮಾಧಾನಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತು. ಸತ್ಯ ನಿನಗೆ ಯಾವ ಆ್ಯಂಗಲಲ್ಲೂ ಸರಿಯಾದ ಜೋಡಿ ಅಲ್ಲ. ಅವಳನ್ನ ಕಂಡ್ರೆ ನಿನಗಾಗಲ್ಲ. ಅದನ್ನೇ ತಾನೇ ನೀನು ಯಾವಾಗಲೂ ಹೇಳೋದು. ನಾನು ಹಾಗೆ ಅಂದ್ಕೊಂಡಿದ್ದೆ ಚಿಕ್ಕಿ. ಸತ್ಯ ನನಗೆ ಒಳ್ಳೆ ಜೋಡಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾವು ಹೇಳಿದ ಸ್ಟೇಟ್ಮೆಂಟ್ಗೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತಲ್ವ ಚಿಕ್ಕಿ, ಅದು ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ಅಂದ್ರೇನು ಸತ್ಯ? ಕಾರ್ತಿಕ್ ನಿನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನೆ ಅಂತಾನ? ಒಪ್ಕೊಂಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ವಾಗ್ಲಿ ಬಿಡಿ ಚಿಕ್ಕಮ್ಮ. ಗಂಡಸರಿಗೆ ಸ್ವಲ್ಪ ಮರು ಜಾಸ್ತಿ. ಸುಮ್ಮನೆ ನಿಂತ್ಕೊಳ್ಳೋ ಮಂಜ. ಆದರೆ ನಮ್ಮ ಹೆಂಗಸರಿಗೆ ನೆನಪು ಜಾಸ್ತಿ. ಬರ್ತ್ಡೇ, ಆ್ಯನಿವರ್ಸರಿ ಇದೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮ ಗಂಡ ಅದನ್ನು ನೆನ್ಪು ಮಾಡಿಕೊಂಡು ವಿಶ್ ಮಾಡಲಿ ಅಂತ ಆಸೆ ಪಡ್ತಿರ್ತೀವಿ. ಸರಿಯಾಗಿ ಕೇಳಿಸ್ಕೊಳ್ಳೋ ಮಗನೇ, ಅದು ನಿನಗೆ ಹೇಳ್ತಾ ಇರೋದು. ಆದರೆ ವಿಶ್ ಮಾಡಿದ್ರೇ ಪ್ರೀತಿ ಅಂತ ಅನ್ಕೊಳಕ್ಕಾಗಲ್ಲ. ಪ್ರೀತಿ ಮನಸ್ಸಲ್ಲಿದ್ರೆ ಸಾಕು. ಏನ್ ಚಿಕ್ಕಿ ನೀವು ಇವಾಗ ವಿಶ್ ಮಾಡಿಲ್ಲ ಅಂದ್ರೆ ಡಿವೋರ್ಸ್ ಕೊಡೋ ರೇಂಜ್ವರೆಗೂ ಹೋಗ್ತಾರೆ. ಅಂಥದ್ರಲ್ಲಿ ನೀವು ವಿಶ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಿಜವಾಗ್ಲು ನಿಮ್ಮ ಮನಸ್ಸು ತುಂಬ ದೊಡ್ಡದು. ಹಾಗಲ್ಲ ಕಣೋ, ನಮಗೂ ನಮ್ಮ ಗಂಡ ಆ್ಯನಿವರ್ಸರಿಗೆ ವಿಶ್ ಮಾಡಬೇಕು, ಸ್ಪೆಷಲಾಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವ್ರು ವಿಶ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ ಅಲ್ವಾ? ಈಗ ನಿಮ್ಮ ಚಿಕ್ಕಪ್ಪನೇ ನೋಡು, ಅವ್ರ ಆಫೀಸ್ ಕೆಲಸ ಅದು ಇದು ಮೀಟಿಂಗ್ ಅಂತ ಎಷ್ಟು ಬ್ಯುಸಿಯಾಗಿರ್ತಾರೆ. ಇವ್ರು ಇದನ್ನೆಲ್ಲ ಮಾಡೋದು ಯಾರಿಗೋಸ್ಕರ? ನಮಗೋಸ್ಕರ ಅಲ್ವಾ? ಇಂಥ ಟೆನ್ಷನ್ಸ್ ಮಧ್ಯೆ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡದೇ ಇರೋದು ಅಂಥ ದೊಡ್ಡ ವಿಷಯ ಏನೂ ಅಲ್ಲ. ಇಂಥ ಗಂಡನ ಜೊತೆ ಲೈಫೇ ಒಂದು ಸೆಲೆಬ್ರೇಷನ್.
ಎಲ್ಲ ಹೆಂಗಸ್ರಿಗೂ ನಮ್ಮ ಚಿಕ್ಕಮ್ಮಂತರನೇ ದೊಡ್ಡ ಮನ್ಸು ಕೊಡು ದೇವ್ರೇ, ಎಷ್ಟೋ ಸಂಸಾರ ಉಳಿತವೆ. ಏಯ್ ಸುಮ್ಮನಿರ ಮಂಜ, ನಾವು ಹೆಣ್ಮಕ್ಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಇದೆಲ್ಲ ನೆನಪೇ ಇರೋಲ್ಲ. ಪ್ರತಿನಿತ್ಯ ನಾವು ನಮ್ಮದೇ ಆದ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ, ಹೊರಗಡೆ ಎಷ್ಟೋ ಜನ ಮೀಟ್ ಮಾಡ್ತಾ ಇರ್ತೀವಿ. ಆದರೆ ಮನೇಲಿರೋ ಹೆಂಡತಿಗೆ ಗಂಡ, ಮನೆ, ಮಕ್ಕಳು ಬಿಟ್ಟರೆ ಇದ್ಯಾವುದು ಅವ್ರ ಪರಿವಿಗೆ ಬರೋದಿಲ್ಲ. ಅಂಥದ್ರಲ್ಲಿ ವರ್ಷಕ್ಕೊಂದ್ಸಲಿ ಬರೋ ಬರ್ತ್ಡೇನೋ ಆ್ಯನಿವರ್ಸರಿನೋ ಈ ರೀತಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ಕೋಬೇಕು ಅನ್ನೋ ಆಸೆ ಅದೇನು ತಪ್ಪಲ್ಲ ಕಣ. ಚಿಕ್ಕಮಾವ ಸೂಪರ್ ಸೂಪರ್. ಈಗ ನೀವು ನಮ್ಮ ಪಾರ್ಟಿ. ಊರ್ಮಿಳ, ಇನ್ಮೇಲೆ ಯಾವತ್ತೂ ಈ ಸ್ಪೆಷಲ್ ಡೇಸ್ನ ನಾನು ಮರೆಯಲ್ಲ. ನಿನ್ನ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ತುಂಬಾ ಲೇಟ್ ಆಗ್ತಿದೆ. ಕಟ್ ಮಾಡಿರೋ ಕೇಕ್ನ ಎಲ್ಲರಿಗೂ ಕೊಟ್ಬಿಟ್ರೆ ತಿನ್ಬಿಟ್ಟು ಹಂಗೆ ಹೋಗಿ ಪಾಚ್ಕೊಬಿಡ್ತೀವಿ. ಅಲ್ಲಿಗೆ ಆನಿವರ್ಸರಿ ಯಶಸ್ವಿಯಾಗಿ ಮುಗ್ದಿದೆ ಅಂತ ಅರ್ಥ. ಕರ್ಮ. ಅಮ್ಮ ಸತ್ಯ, ಮೊದಲು ಆ ಕೇಕ್ ನನಗೆ ಕೊಟ್ಬಿಡಮ್ಮ, ಇಲ್ಲಾಂದ್ರೆ ಇಲ್ಲೇ ಬಾಯ್ ಬಿಡ್ಕೊಂಡು ಪಣ ಬಿಟ್ಬಿಡ್ತಾನೆ. ಏನೋ ಒಂಚೂರು ಚೂರು ಯಾಕೆ ಅಷ್ಟು ತಿನ್ನು. ಸೆಲೆಬ್ರೇಷನ್ ಅಂದ್ರೆ ಬರೀ ಕೇಕ್ ಕಟ್ ಮಾಡೋದು ತಿನ್ನೋದು ಅಷ್ಟೇ ಅಲ್ಲ ಕಾಮಿಡಿ ಪೀಸ್. ಮತ್ತೆ ನಮ್ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕೋದಕ್ಕೆ ಒಂದ್ ಸಂಭ್ರಮದ ದಿನ. ಓ ಇಟ್ ನಿನಗಂತೂ ಬರೀ ಕೇಕ್ದೇ ಚಿಂತೆ. ಆಯ್ತು ಬಿಡು ಅಕ್ಕ, ಬಣ್ಣ ತಿನ್ಬಿಟ್ಟು ನೀನ್ ಹೆಂಗ್ ಹೇಳ್ತೀವಿ ಹಂಗೆ ಕೇಳ್ತೀನಿ. ಕೇಕು ಸಾಕಾಗಿದೆ. ಥ್ಯಾಂಕ್ ಯು ಸತ್ಯ. ಥ್ಯಾಂಕ್ ಯು ಕಾರ್ತಿ. ನಮ್ಮ ಸ್ಪೆಷಲ್ ಡೇನ ನಮಗೆ ನೆನಪು ಮಾಡಿ ಇನ್ನೂ ಸ್ಪೆಷಲ್ ಮಾಡಿದ್ದಕ್ಕೆ. ನೀವಿಬ್ರು ವಯಸ್ಸಲ್ಲಿ ನಮಗಿಂತ ಚಿಕ್ಕವರು, ಆದರೆ ನಿಮ್ಮ ಮನ್ಸು ಮಾತ್ರ ತುಂಬ ದೊಡ್ಡದು. ಅಯ್ಯೋ ಸಿಕ್ಕತ್ತೆ, ಏನ್ ನೀವು ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಹೇಳ್ಕೊಂಡು ನಮಗ್ ನೀವು ಥ್ಯಾಂಕ್ಸ್ ಹೇಳ್ಬೇಕಾ? ಅಷ್ಟಕ್ಕೂ ಯಾವುದು ಇಲ್ಲಿಗೆ ಮುಗ್ದಿಲ್ಲ. ನೀವು ಇಷ್ಟಕ್ಕೆ ಎಮೋಷನಲ್ ಆದ್ರೆ ಹೇಗೆ? ನಾಳೆ ಪೂರ್ತಿ ಸರ್ಪ್ರೈಸಸ್, ಸೆಲೆಬ್ರೇಷನ್ಸ್ ಎಲ್ಲ ಇದೆ. ನಾಳೆ ಮತ್ತೇನು ಪ್ಲಾನ್ ನಿಮ್ದು? ಸರ್ಪ್ರೈಸ್ ಚಿಕ್ಕಪ್ಪ. ನಾಳೆ ನೀವು ಆಫೀಸ್ಗೆ ಹೋಗಿಲ್ಲ, ಇಡೀ ದಿನ ಚಿಕ್ಕಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ಕೊಡೋದು, ಮಿಕ್ಕಿದ್ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಕಾರ್ತಿಕ್, ಈ ಸಸ್ಪೆನ್ಸ್ ಎಲ್ಲ ಬೇಡ ಕಣ್ರು. ಅದೇನು ಹೇಳ್ಬಿಡ್ರು? ನೋವೇ ಚಾನ್ಸೇ ಇಲ್ಲ. ಏನು ಅಂತ ನಾವು ನಾಳೆನೇ ಹೇಳೋದು ಅಲ್ವಾ ಅಮಲ್ ಬೇಬಿ? ಇಷ್ಟೇ ಇನ್ಫಾರ್ಮೇಶನ್ ಕೊಡೋದು, ಇದು ಮುಂದೆ ಏನು ಹೇಳಲ್ಲ. ನಾಳೆ ವೇಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸರಿ ಸರಿ, ನಾಳೆ ತುಂಬಾ ಕೆಲಸ ಇದೆ, ಇವಾಗ ಹೋಗಿ ಮಲ್ಕೊಳ್ಳಿ. ಆಯ್ತಾಯ್ತು, ನೀವು ಹೇಳಿದ ಮೇಲೆ ನಿಮ್ಮ ಮಾತು ನಾವು ಕೇಳಲೇಬೇಕು. ಅಲ್ಲ ಊರ್ಮಿಳ, ಗುಡ್ ನೈಟ್. ಗುಡ್ ಗುಡ್ ನೈಟ್. ನೈಟ್ ಚಿಕ್ಕಪ್ಪ. ಗುಡ್ ನೈಟ್ ಚಿಕ್ಕಿ. ನನಗೂ ತುಂಬಾ ಕೆಲಸ ಇದೆ. ಶುಭರಾತ್ರಿ, ಗುಡ್ ನೈಟ್. ಏಯ್ ಅಷ್ಟೊಂದು ಕೇಕ್ ತಿಂದ್ರೆ ನಾಳೆ ಕಷ್ಟ ಆಗುತ್ತೆ ಕಣೋ. ಕಷ್ಟ ನನಗ್ ತಾನೆ, ನಿನ್ಗೇನು? ನೀನ್ ಹಣೆ ಬರ. ಊರ್ಮಿಳ, ಬೇಗ ಬಾ. ಊರ್ಮಿಳ, ಯಾರು ಕಾಣಿಸ್ತಾ ಇಲ್ಲ. ಓಯ್, ಏನು ತಿಂಡಿ ಕಾಣಿಸ್ತಾ ಇಲ್ಲ? ಎಲ್ಲೋ ಬಿಟ್ರಲ್ಲ. ಊರ್ಮಿಳ, ಸತ್ಯ, ಊರ್ಮಿಳ ಇಲ್ಲಿ ಕಾಣಿಸ್ತಾ ಇಲ್ಲ. ಟಿಫನ್ ಏನು ಕಾಣಿಸ್ತಾ ಇಲ್ಲ. ಇವತ್ತು ತಿಂಡಿ ಮಾಡಿಲ್ಲ ಚಿಕ್ಕಮಾವ. ತಿಂಡಿ ಮಾಡಿಲ್ವಾ? ಯಾಕೆ? ಯಾಕೆ ಅಂದ್ರೆ ಇವತ್ತು ನಿಮ್ಮ ಆನಿವರ್ಸರಿ ಅಲ್ವಾ, ಅದ್ರ ಸೆಲೆಬ್ರೇಷನ್ ಮಾಡೋದಕ್ಕೆ. ಈಗ ಸೆಲೆಬ್ರೇಷನ್ ಮಾಡೋದು ಟಿಫನ್ ಇಲ್ದಂಗೆ ಉಪವಾಸ ಮಾಡೋಕ್ಕಾಗುತ್ತಾ? ಚಿಕ್ಕಮಾವ, ಇನ್ನೊಂದು ಡಬ್ಬಿ ತೆಗೆದ್ರೆ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆ ಹೇಳು, ಅಂದ್ರೆ ಅದ್ರಲ್ಲಿ ಟಿಫನ್ ರೆಡಿ ಇದೆ. ಥ್ಯಾಂಕ್ ಯು. ಏನಮ್ಮ ಇದು? ಚೀಟಿ ಇದೆ, ಓದ್ ನೋಡಿ ಗೊತ್ತಾಗುತ್ತೆ. ಎಲ್ಲ ಸಸ್ಪೆನ್ಸ್ ಆಗಿದೆಯೇ? ನಿಮ್ಮವರು ನಿಮಗೋಸ್ಕರ ಬಾಗಿಲಿನಲ್ಲಿ ಕಾಯ್ತಾ ಇದ್ದಾರೆ. ಯಾರಿಗೋಸ್ಕರ ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ? ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಎಲ್ಲ ಒಗಟಾಗಿ ಹೇಳ್ತಾ ಇದೆಯಾ? ನೋಡೋಣ. ನೋಡಲ್ಲಿ ಇದಲ್ಲ
ನಾನು ನೋಡ್ತಾ ಇರೋದು ಕನ್ಸಲ್ಲ ತಾನೇ. ನೋಡ್ದಾ ಕನ್ಸಲ್ಲ. ಅದಕ್ಕೆ ನೋಡು ಎಷ್ಟು ಖುಷಿ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಅದಕ್ಕೆ ನಮ್ಮ ಮೂರು ಹುಡುಗಿ ಆಗೋದ್ಲು. ಅಯ್ಯೋ ನನ್ನ ಕಣ್ಣೇ ನನಗೆ ನಂಬಕ್ಕಾಯ್ತಿಲ್ಲ ಕಲ. ಲೇ ಅವನು ನನ್ನ ಹೆಂಡ್ತಿನ ಶೂಟಿಂಗ್ ಮಾಡ್ತಾವನೆ. ಮಾಡ್ತೀನಿ ಅವನಿಗೆ. ಬಾಬಯ್ಯ ಸುಮ್ಮನಿರು. ಅವರಿಂದನೇ ಅಟ್ಲೀಸ್ಟ್ ಒಂದು ಇನ್ವಾಲ್ವ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು. ನಿಮಗೆ ಹೇಳಿಲ್ವಾ ಕ್ಯಾಮ್ರಾದವರು ಅಂತ? ಅವರೇ ಅವರು. ನಾನಲ್ಲ, ನಾವು. ಚಿಕ್ಕತ್ತೆ ಚಿಕ್ಕ ಮಾವನ ಅವ್ರ ಪಾಡಿಗೆ ಅವ್ರಿಗೆ ಬಿಡೋದಕ್ಕಾಗತ್ತಾ? ನಮ್ಮ ಪ್ಲಾನ್ ವರ್ಕೌಟ್ ಆಗಬೇಕು ಅಂದ್ರೆ ನಾವು ಅವ್ರ ಹಿಂದೆನೇ ಇರಬೇಕು. ಆದ್ರೆ ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಹಲೋ, ಇದೆಲ್ಲ ನಮ್ಮ ಪ್ಲಾನಲ್ಲಿ ಇರಲಿಲ್ಲ. ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋರು ಯಾರು? ಸರ್ಪ್ರೈಸ್ ನ ಅರೇಂಜ್ ಮಾಡೋರು ಯಾರು? ಅಂದ್ರೆ ಇಡೀ ದಿನ ನಾನು ನಿನ್ ಜೊತೆ ಇರ್ಬೇಕಾ? ಡೌಟೇ ಬೇಡ. ನೀನು ನಾವಿಬ್ರು ಜೊತೆಲಿರಕ್ಕೆ ಪ್ಲಾನ್ ಮಾಡಿದ್ಯಾ ಅಂತ ಡೌಟ್ ಆಗ್ತಾ ಇದೆ. ಅಪ್ಪ ಡೌಟೇಶ್ವರ, ಡೋಂಟ್ ವರಿ. ಇದು ನಮ್ಮ ಆನಿವರ್ಸರಿಗೆ ಒಂದೊಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ನನಗಂತೂ ನಿನ್ ಜೊತೆ ಇರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಗುರು. ಯಾಕೆ ಹೇಳು? ಯಾಕೆ ಅಂತ ನನ್ಗೇನ್ ಗೊತ್ತು? ಅದು ಅಯ್ಯಯ್ಯಯ್ಯ, ಅದಕ್ಕೆ ಯಾಕೆ ಹಿಂಗ್ ನುಲಿತಾ ಇದ್ಯಾ? ಅದೇನು ಅಂತ ಹೇಳೋ. ನಾನು ಹೇಳಲ್ಲಪ್ಪ, ನನಗೆ ನಾಚಿಕೆ ಆಗ್ತಾ ಇದೆ. ಥೂ, ಇದು ಬೇರೆ. ಅದೇನು ಅಂತ ಹೇಳಮ್ಮ. ಇದ್ರಲ್ಲಿದೆ, ಓದ್ಕೋ. ಏ ಐ ಲವ್ ಯು, ಯು ಮಸ್ಟ್ ಲವ್ ಮೀನಾ. ಮಕ್ಕಳು ಮಾಡ್ಕೊಳ್ಳೋದು ಸಾಕು. ಇನ್ನೇತ್ರಿ ಮುಕ್ಕಿ ಸೀರನು ನಾನೇ ತಿಕ್ಕಬೇಕು. ಫಾಲ್ಸ್ ರಾಡಿ ಮಾಡ್ಕೊಂಡ್ರಳ ತೈ. ಕಾವೇರಕ್ಕ, ನಿಮ್ದೇನವಾ? ಇವತ್ತು ಬಟ್ಟೆ ಎಲ್ಲ ನಾನೇ ಹೋಗಿತೀನಿ. ನೀನ್ ಕೆಲ್ಸ ಮಾಡ್ಕೊಡ್ತೀಯಾ? ಏನಾದ್ರೂ ಕೆಲ್ಸ ಹೇಳಿದ್ರೆ ಸಿಡು ಸಿಡ ಅಂತಿದ್ದೆ. ಇವತ್ತೇನ್ ವಿಶೇಷ? ವಿಶೇಷ ಏನಿಲ್ಲ ಅಕ್ಕ, ನಾನು ಫ್ರೀಯಾಗೇ ಇದ್ದೆ. ನಿನ್ ಮಗನೂ ಚಿಕ್ಕವನು, ಅವನು ನೋಡ್ಕೊಂಡು ಈ ಕೆಲಸ ಎಲ್ಲ ಮಾಡೋದ್ ಕಷ್ಟ ಅಲ್ವಾ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ಏ ಬುಡವಿ, ನೀನ್ ಯಾಕೆ ಇದನ್ನೆಲ್ಲ ಮಾಡಿ? ನಿನ್ ಕೈಲಿ ನಮ್ಮನೆ ಚಾಕ್ರಿ ಮಾಡಿಸ್ಕೊಂಡ್ರೆ ಬಾಲ ಸುಮ್ನೆ ಬಿಟ್ಟಾನೆ. ತೆಗಿ. ಚೋಟಾ, ನಿಜವಾಗ್ಲೂ ಇವಳು ನನ್ನ ಹೆಂಡ್ರು ದಿವ್ಯಾನೇನಾ? ಅನುಮಾನನೇ ಬೇಡ ದೇವರು, ಇದು ನಿಮ್ಮನೆ ಮಹಾಲಕ್ಷ್ಮಿನೇ. ಆದ್ರೆ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ಮಾಡ್ಕೊಡ್ಲಾ ಅಂತ ಕೇಳ್ಕೊಳಕ್ ಹೋಗಿದ್ದಾರೆ ಅಷ್ಟೇ. ನಿಮ್ಮನೆ ನಮ್ಮನೆ ಬೇರೆನ ಕಾವೇರಕ್ಕ? ನೀನ್ ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ಒಂದಿನ ನಿಮ್ಮನೆ ಬಟ್ಟೆ ತೊಳೆದ್ರೆ ನನ್ ಕೈ ಏನ್ ಸೌದಾಗತ್ತಾ? ನೀನ್ ಬಾಯ್ ಕಡ. ಬಾರಕ್ಕ. ಏನೋ ಚೋಟ, ಈ ರೇಂಜಿಗೆ ಪವಾಡನೇ ನಡೀತೈತೆ. ಲವ್ ಏನು ಹೆಚ್ಚು ಕಡಿಮೆ ಆಗಲ್ಲ ತಾನೇ? ಹೇ ಬಾಬಾಯ, ಯಾಕೆ ಅಡ್ಬಾಯ್ ಆಗ್ತೀಯಾ? ಏನೂ ಆಗಲ್ಲ, ಸುಮ್ಕಿರು. ದಿವ್ಯಾ, ನಿನ್ ಕೈಲಿ ಕೆಲಸ ಮಾಡ್ಸಕ್ ನಂಗೆ ಒಂಚೂರು ಇಷ್ಟ ಇಲ್ಲ. ಆದ್ರೂ ನೀನೇ ಇಷ್ಟಪಟ್ಟು ಹೆಂಗು ಬಟ್ಟೆ ತೊಳಿತಾ ಇದೀಯಲ್ಲ, ಅದಕ್ಕೆ ನಿನ್ಗೆ ಯಾಕೆ ಬೇಜಾರು ಮಾಡೋದು ಅಂತ ಇನ್ನೊಂದು 4 ಎಕ್ಸ್ಟ್ರಾ ತಂದಿದ್ದೀನಿ. ಅಕ್ಕ, ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಬೇಕಿದ್ರೆ ನಿನ್ ಗಂಡ ಪ್ರಕಾಶನ್ ಬಟ್ಟೆನ ತಗೊಂಡ್ ಬಾ, ಎಲ್ಲ ಒಗ್ದಾಕ್ತೀನಿ. ಏಯ್ ಕಾವೇರಿ,
ನಾನೇನ್ ನಿನ್ ಮನೆ ಆಳ ತಂದು ತಂದು ನನ್ನ ಮುಂದೆ ಹಾಕಕ್ಕೆ. ನಾನು ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಮಾವನ್ಗೋಸ್ಕರ ಕಣೆ. ಬಿಸಿ 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 ಟೀ ಊರ್ಮಿಳ. ಏನ್ರಿ ಇದು ಒಂದೇ ಒಂದು ಕಪ್ ತಂದಿದ್ದೀರಾ? ಎಲ್ಲದನ್ನು ಬೈಟು ಮಾಡಿಕೊಂಡು ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ. ತಗೋ. ಅರೆ 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 ಊರ್ಮಿಳ, ಎಷ್ಟು ದಿನ ಆಗೋಯ್ತು ನಿನ್ನ ನಾಚಿಕೆ ನೋಡಿ. ಮದ್ವೆದ ಹೊಸರಲ್ಲಿ ಹೀಗೆ ಇಲ್ಲಿಗೆ ಬಂದು ಬೈಟು ಟೀ ತೊಗೊಂಡು ಕುಡಿತಾ ಇದ್ವಿ. ಆದರೆ ಆಮೇಲೆ ಮನೆ ಮಕ್ಕಳು ಸಂಸಾರ ಅಂತ ಆದಮೇಲೆ ಇದೆಲ್ಲ ಮತ್ತೆ ಹೋಯ್ತು ಅಲ್ವಾ? ಮತ್ತೆ ಇದನ್ನೆಲ್ಲ ನಮಗೆ ಜ್ಞಾಪಿಸೋದಕ್ಕೆ ನಮ್ಮ ಸತ್ಯನೇ ಬರಬೇಕಾಯ್ತು. ಏನೇ ಹೇಳು ಊರ್ಮಿಳ, ಈ ಬೈಟುನಲ್ಲಿ ರುಚಿನೇ ಬೇರೆ ಅಲ್ಲ? ಥ್ಯಾಂಕ್ ಯು ರೀ. ನಾನು ಇವತ್ತು ಇಷ್ಟೊಂದು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ಸು ನನಗೆ ಹೇಳಬೇಡ ಊರ್ಮಿಳ. ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಾವು ಸತ್ಯನ್ಗೆ ಕಾರ್ತಿಕ್ಗೆ. ಯಾಕೆಂದರೆ ಈ ಪ್ಲ್ಯಾನ್ ಎಲ್ಲ ಅವ್ರದೇ ತಾನೇ. ಹೌದು ರೀ, ಪಾಪ ನಾವೇ ಮರ್ತಿದ್ದು ನಮ್ಮ ಆ್ಯನಿವರ್ಸರಿ ನೆನಪು ಮಾಡಿ ನಮ್ಗೆ ಎಂಥ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅಷ್ಟೇ ಅಲ್ಲ ಊರ್ಮಿಳ, ತಿಂಡಿ ತಿಂದಮೇಲೆ ಬಿಲ್ ಕೊಡೋಕೆ ಕೌಂಟರ್ ಹತ್ರ ಹೋದೆ. ಅವನು ಒಂದು ಚೀಟಿ ಕೊಟ್ಟ. ಅರೆ ಏನಯ್ಯ ಚೀಟಿ ಅಂದರೆ ಟೀ ಕುಡಿಯೋದಕ್ಕೆ ಇಲ್ಲಿಗೆ ಬರಬೇಕು ಅಂತ ಬರ್ದಿತ್ತು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಹೌದಾ ರೀ? ಎಷ್ಟು ಕಿಲಾಡಿಗಳು ನೋಡಿ, ಫುಲ್ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಸದ್ಯ ಅವ್ರ ದೆಸೆಯಿಂದ ನೀವು ನನಗೆ ಸಿಕ್ಕಿದ್ರಲ್ಲ, ನಂಗೆ ಅದೇ ಖುಷಿ. ನೀನು ಸಿಕ್ಕ ಯಾವುದೋ ಕಾಲ ಆಯಿತು ಊರ್ಮಿಳ. ಇನ್ಮೇಲಿಂದ ನಿನಗೋಸ್ಕರ ಟೈಮ್ ಮಾಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ನಿಜವಾಗ್ಲೂ? ನಿಜವಾಗ್ಲೂ. ಲೋ ಚೋಟು, ಏನೋ ನನ್ನ ಎಂಟ್ರು ಕ್ಯಾರೆಕ್ಟ್ರು ಈ ಲೆವೆಲ್ಗೆ ಚೇಂಜ್ ಆಗ್ಬಿಟ್ಟೈತೆ. ಬಟ್ಟೆನ ಈ ರೇಂಜಿಗೆ ಹೋಗಿತ್ತವಳಲ್ಲ, ಏನಾಯ್ತು ಅವಳಿಗೆ? ಯಾಕೋ ಪಾಪಯ್ಯ ಅದಕ್ಕೆ ನಮ್ಮ ಮೂರಕ್ಕೆ ಚಟ ಆಗ್ಬಿಟ್ಟವ್ರೆ ಅನ್ಸುತ್ತೆ. ನೋಡ್ಬೇಕಾದ್ರೆ ಎಲ್ಲ ಆಂಗಲ್ ಇಂದನು ಅದಕ್ಕೆ ನಮ್ಮ ಮೂರು ಹೆಂಗಸ್ರ ತರ ಕಾಣ್ತಾ ಇಲ್ವಾ? ಪಾಪಯ್ಯ ಹೊಡೆದಲ್ಲ ಜಾಕ್ಪಟ್ಟು ಸೂಪರ್ ನಿಂಗೆ ಇದ್ಬಿಟ್ಟೆ. ಹಂಗಂತ್ಯಾ? ಹಂಗೆ ಅಂದಿದ್ದು ನೋಡು. ಈ ಹುಡುಗರು ಎಲ್ಲಿ ಹೋದ್ರು? ಕ್ಯಾಮ್ರಾ ಹಿಡ್ಕೊಂಡು ನನ್ನನ್ನು ಶೂಟ್ ಮಾಡೋದ್ ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದಾರೋ. ಮಾವಂಗೆ ಅವ್ರು ತೋರಿಸೋ ನನ್ನ ವಿಡಿಯೋದಲ್ಲಿ ನಾನು ಎಂಥ ಒಳ್ಳೆ ಸೊಸೆ ಅಂತ ಅನ್ಸ್ಕೋಬೇಕು. ಮಾವನ್ ಕೈಲಿ ಬೇಷ್ ಅನ್ಸ್ಕೊಂಡ್ರೆ ಬಾಲನ್ ಕೋಟೆಗೆ ಎಂಟ್ರಿ ಸಿಕ್ಕಂಗೆ. ಸೂಪರ್ ದಿವ್ಯಾ, ಮಾಡು ಮಾಡು, ಚೆನ್ನಾಗಿ ಕೆಲಸ ಮಾಡು. ಹುಡ್ಗ ತಗೋ, ಇದ್ರಲ್ಲಿ ನೀನ್ ಹೆಂಡತಿಗೆ ಹೂ ಮುಡ್ಸು. ಥ್ಯಾಂಕ್ಸ್ ಆಂಟಿ.
ಸಮಾಧಾನ ಆಯ್ತಾ? ನಂದಿರ್ಲಿ, ನಿನಗೆ ಸಮಾಧಾನನಾ? ಹೂ ಮುಡ್ಸೋದಕ್ಕೆ ಒದ್ದಾಡ್ತಾ ಇದ್ದಲ್ಲ. ಥ್ಯಾಂಕ್ಸ್ ಆಂಟಿ. ನೋಡಮ್ಮ ಹುಡುಗಿ, ನಿನ್ ಗಂಡನ್ನ ನೀನೇ ದಾರಿಗೆ ತಂದ್ಕೋಬೇಕು. ಹೀಗೆಲ್ಲ ಬೀದಿಲ್ ನಿಂತು ಜಗಳ ಆಡಿದ್ರೆ ಚೆನ್ನಾಗಿರಲ್ಲಮ್ಮ. ಇಬ್ರು ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ನೋಡಮ್ಮ, ನಮಗ್ ಬೇಕಾದ ಸ್ವಭಾವದ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ನಮಗ್ ಸಿಗಲ್ಲ. ನಾವೇ ಸ್ವಲ್ಪ ಹೊಂದ್ಕೊಂಡು ಹೋಗ್ತಾ ಇರ್ಬೇಕು. ಯಾವ ಗಂಡ ಹೆಂಡತಿನೂ ಒಂದೇ ತರ ಯೋಚನೆ ಮಾಡಲ್ಲಮ್ಮ. ವಿರುದ್ಧ ಸ್ವಭಾವದವ್ರನ್ನೇ ದೇವ್ರು ಗಂಡ ಹೆಂಡತಿ ಮಾಡಿರ್ತಾನೆ. ಇಬ್ರು ಒಂದೇ ತರ ಇದ್ರೆ ಸಂಸಾರ 3 ದಿನನೂ ಬಾಳಲ್ಲ. ಅದೇ ಬೇರೆ ತರ ಇದ್ರೆ ಸಂಸಾರ ಸಾಯೋವರೆಗೂ ಬದುಕಿರುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನೀವಿಬ್ರು 100 ಕಾಲ ಸುಖವಾಗಿ ಬಾಳ್ತೀರಾ. ಸಡನ್ ಆಗಿ ಸೀರಿಯಲ್ಗೆ ನನ್ನ ವಿಲನ್ ಮಾಡ್ಬಿಟ್ರಲ್ಲ. ಇವಾಗ ಅಂತದ್ ಏನ್ ಮಾಡಿದೀನಿ ನಾನು? ಚಿನ್ನ, ನಮಗೂ ಗೊತ್ತಿದೆ ನಮ್ಮ ಆನಿವರ್ಸರಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಸತ್ಯ ಮಾಡಿರೋದು. ನಿಂದೇನು ಅಲ್ಲಿ ಬೇಳೆಕಾಳು ಬೆಂದಿಲ್ಲ ಅಂತ. ಸುಮ್ಮನೆ ನಾಮಕಾವಸ್ಥೆಗೆ ಹೆಸರು ತಗೊಂಡಿದ್ಯಾ, ಕರೆಕ್ಟ್ ತಾನೆ? ಹೌದು, ಇದೆಲ್ಲ ಅವಳದೇ ಐಡಿಯಾ. ನಿಮ್ ಮುಂದೆ ನನ್ನ ಹೆಸರು ಹೇಳಲ್ಲ ಅಷ್ಟೇ. ಯಾಕೆ ಗೊತ್ತಾ? ಒಳ್ಳೆ ಕೆಲಸದ ಕ್ರೆಡಿಟ್ ತನ್ನ ಗಂಡನ್ಗೆ ಸಿಗ್ಲಿ ಅನ್ನೋದು ಅವಳ ಆಸೆ ಕಣೋ. ಅಂತ ಹುಡುಗಿನ ಹೆಂಡತಿಯಾಗಿ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ಹೌದೌದು, ತುಂಬಾ ಪುಣ್ಯ ಮಾಡಿದ್ದೆ. ಆದ್ರೆ ಆ ಪುಣ್ಯ ನನಗ್ ಬೇಕಾಗಿರ್ಲಿಲ್ಲ ಅಷ್ಟೇ. ನೋಡ್ದ್ಯಾ, ಅದಕ್ಕೆ ಹೇಳಿದ್ದು ನಾನು, ನಮ್ಮ ಮುಂದಿನ ಟಾಸ್ಕು ನಿನ್ನ ಸರಿ ಮಾಡೋದು ಅಲ್ಲ ಕಣೋ. ನಮ್ಮ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ತಿಳ್ಕೊಂಡು ನಮ್ಮ ಆ್ಯನಿವರ್ಸರಿನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು. ಇನ್ನು ನೀನು ಅವಳು ಗಂಡ, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನೀನೇ ಹೇಳು. ಹೌದು, ಅವಳನ್ನ ನೀವು ಒಬ್ರೇ ಹೊಗಳ್ಬೇಕಷ್ಟೇ. ನನ್ನ ಜೊತೆ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾಳೆ. ನನ್ನ ಜೊತೆ ಜಗಳ ಆಡಿಲ್ಲ ಅಂದ್ರೆ ಅವಳಿಗೆ ತಿಂದ ಅನ್ನ ಜೀರ್ಣನೇ ಆಗಲ್ಲ ಚಿಕ್ಕಪ್ಪ. ಲೋ ಅಲ್ಲ ಇರೋದು ಕೊಡೋ ಪಾಯಿಂಟು. ಹುಡುಗಿರು ಜಗಳ ಆಡಿದ್ರೆ ಎಲ್ಲ ಸರಿ ಇದೆ ಅಂತಾನೆ ಅರ್ಥ. ಅವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಅದೇ ಅವ್ರೇನಾದ್ರೂ ಸೈಲೆಂಟ್ ಆದ್ರೂ ಡೇಂಜರ್ ಅಂತ. ಕಂದ, ಒಂದ್ ಅರ್ಥ ಮಾಡ್ಕೊ, ಹುಡುಗಿಯರಿಗೆ ಪ್ರೀತಿ ಜಾಸ್ತಿ ಆದಾಗ್ಲೇನೆ ಅವ್ರು ಜಗಳ ಆಡೋದು. ಯಾಕೆ ನಾನು ನಿಮ್ ಚಿಕ್ಕಮ್ಮ ಜಗಳ ಆಡಲ್ಲ? ಅಣ್ಣ ಅದಕ್ಕೆ ಜಗಳ ಆಡಲ್ಲ? ಚಿಕ್ಕಪ್ಪ ಹೇಳದ್ ಸುಲಭ, ಅನ್ಭವಿಸೋದೇ ಕಷ್ಟ. ಅದು ಇವಳ ಜೊತೆ ಚಂಡಿ ಚಾಮುಂಡಿ ಅವಳು. ನೋಡ್ಕಂದ, ಪ್ರೀತಿ ಅನ್ನೋದು ಒಂದು ಒಳ್ಳೆ ಅಡಿಗೆ ಇದ್ದ ಹಾಗೆ. ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಎಲ್ಲ ಸಮವಾಗೇ ಇರಬೇಕು. ಬರೀ ಸಿಹಿನೇ ತಿಂತಾ ಇದ್ರೆ ಡಯಾಬಿಟಿಸ್ ಬಂದ್ಬಿಡುತ್ತೆ. ಕಂದ, ನಾನೊಂದು ಮಾತು ಹೇಳ, ನಿನ್ ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ ಆ ಲೆಕ್ಕಕ್ಕಿಲ್ದಿರೋ ಕೋಪನ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಸತ್ಯ ತೋರಿಸೋ ಪ್ರೀತಿನ ಒಂದ್ಸಲಿ ನೋಡು. ಇಲ್ಲ ಇಲ್ಲ ಅಂದ್ರೆ ಏನರ್ಥ?
ಅಮಲ್ ಬೇಬಿ ಇವತ್ತಿನ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ. ಅವ್ರಿಗೆ ಇವತ್ತಿನ ದಿನ ತುಂಬಾನೇ ಸ್ಪೆಷಲ್. ಅದನ್ನ ನೆನಪಲ್ಲಿ ಇಟ್ಕೊಳ್ಳೋ ತರ ಮಾಡ್ಬೇಕಾಗಿರೋದು ನಾವು. ನಂದು ನಿಂದು ಏನೇ ಇರ್ಲಿ ಅದನ್ನೆಲ್ಲ ಜಾಸ್ತಿ ಇಲ್ಲಿಗೆ ತಗೊಂಡು ನಮ್ ಪ್ಲಾನ್ ಎಲ್ಲ ಡಿಸ್ಟರ್ಬ್ ಮಾಡ್ಬೇಡ. ನೀನ್ ಇವಾಗಲೇ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ಯಾ, ಅದನ್ನ ಅವ್ರು ಯಾವತ್ತೂ ಮರೆಯಲ್ಲ ಬಿಡು. ಅದಕ್ಕೇನ್ ಇವಾಗ ಟಾಸ್ಕ್ ಬೇಡ ಅಂತನಾ? ಪ್ಲೀಸ್ 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 ಅಮುಲ್ ಬೇಬಿ, ಅನ್ಕೊಂಡಿರೋದನ್ನ ಮಾಡಿ ಮುಗಿಸ್ಬಿಡೋಣ. ನೀನ್ ಮಧ್ಯದಲ್ಲಿ ಹೀಗೆಲ್ಲ ಕೈ ಕೊಡಂಗಿಲ್ಲ ನೋಡು. ಮತ್ತೆ ಏಯ್, ಕೈ ಕೊಡ್ತಾರ ನಾನಲ್ಲ, ಚಿಕ್ಕಪ್ಪ. ಏನು ಚಿಕ್ಕ ಮಾವನ? ಚಿಕ್ಕಪ್ಪ ಇವಾಗ ತಾನೇ ಫೋನ್ ಮಾಡಿದ್ರು. ನೀನ್ ಕೊಟ್ಟಿರೋ ಸರ್ಪ್ರೈಸ್ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ. ಇಲ್ಲೇ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಅವ್ರ ದೇವಸ್ಥಾನಕ್ಕೆ ಹೋಗೋದೇನೋ ಸರಿ, ಆದ್ರೆ ನಮ್ ಪ್ಲಾನ್ ನಾವ್ ಅರ್ಧಕ್ಕೆ ಸ್ಟಾಪ್ ಮಾಡ್ಬೇಕಾ? ಬೇರೆ ದಾರಿ ಇಲ್ಲ. ಅಷ್ಟೊಂದೆಲ್ಲ ಏನ್ ಬೇಜಾರ್ ಮಾಡ್ಕೋಬೇಡ. ಓ ಓ ಓ ಇವಾಗ ಟಾಸ್ಕ್ ಮಾಡ್ಬೇಕಾಗಿರೋ ಸರ್ದಿ ನಮ್ದು. ಅವ್ರು ನಮ್ಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನ ನಾವಿಬ್ರು ಮಾಡ್ಬೇಕಂತೆ. ನಾವಾ? ಯಾಕೆ? ಇವತ್ತು ಆನಿವರ್ಸರಿ ಅವ್ರದ್ದು, ಅವರಿಬ್ರು ಖುಷಿಯಾಗಿರ್ಬೇಕು. ಅವ್ರಿಗೆ ನಾವಿಬ್ರು ಖುಷಿಯಾಗಿರ್ಬೇಕಂತೆ. ಮತ್ ನಿನಗೆ? ಅತಿಯಾಗಿ ಯಾರನ್ನೂ ಪ್ರೀತಿಸಬಾರ್ದು ಸತ್ಯ. ಅದೇನಾದ್ರೂ ಎಡವಟ್ಟಾದ್ರೆ ಪ್ರೀತಿ ಮೇಲೆ ಶಾಶ್ವತವಾಗಿ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ನನ್ ಪ್ರೀತಿ ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ಲವ್ ಇಸ್ ಬ್ಲೈಂಡ್ ಅನ್ನೋದು ಸುಳ್ಳಲ್ಲ, ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಹೌದು, ಪ್ರೀತಿ ಕುರುಡೆ. ಅದಕ್ಕೆ ನಾವು ಪ್ರೀತಿಸಿದವ್ರ ಜೊತೆ ಕಣ್ಣು ಮುಚ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ತೀವಿ. ಅಮುಲ್ ಬೇಬಿ, ಈಗ ನನಗ್ ದಾರಿ ಕಾಣಲ್ಲ, ನೀನೇ ಕರ್ಕೊಂಡು ಹೋಗ್ಬೇಕು. ಹೋಗೋಣವಾ? ಸತ್ಯ, ಇವತ್ತು ನಿಮ್ ತಂದೆ ಈ ಗ್ಯಾರೇಜ್ ಸ್ಟಾರ್ಟ್ ಮಾಡಿರೋ ದಿನ. ನಮ್ಮನೆ ಸಂಭ್ರಮದಲ್ಲಿ ನೀನು ಈ ಗ್ಯಾರೇಜ್ ಆನಿವರ್ಸರಿ ಮರಿಬೋದಾ? ಇದು ನಿನಗೆ ಹೇಗೆ ಗೊತ್ತಾಯ್ತು? ಸತ್ಯ, ನಿನ್ಗೆ ಗ್ಯಾರೇಜು ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಇಲ್ಲಿ ಕೆಲಸ ಮಾಡ್ತಾ ನಿಮ್ಮ ಮನೆ ನಿಭಾಯಿಸ್ತಾ ಇವರೆಲ್ಲರೂ ನಿಭಾಯಿಸ್ತಾ ಎಷ್ಟೋ ಮಕ್ಕಳಿಗೆ ಓದಕ್ಕೆ ಸಹಾಯ ಮಾಡಿದ್ಯಾ, ಅದು ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಕ್ಸಾಂಪಲ್ ನಾನೇ ಇಲ್ವಾ? ಸತ್ಯ ಇಲ್ಲದೇ ಇದ್ರೆ ನನ್ನ ಲೈಫ್ ಏನಾಗ್ತಿತ್ತೋ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಯಾಕೋ ಫೀಲ್ ಮಾಡ್ಕೋತೀಯ? ನನ್ನ ತಮ್ಮ ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಎಷ್ಟೊಂದು ಸತಿ ದುಡ್ಡಿರೋರೆ ಸಹಾಯ ಮಾಡೋಕ್ಕೆ ತುಂಬ ಸತಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ದುಡ್ಡು ಇದೆಯೋ ಇಲ್ವೋ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ಯಾ ಸತ್ಯ.
ಆ ಸಹಾಯ ನೀನನ್ನು ಮದುವೆ ಆಗಿದ್ದ ಕಾರಣಕ್ಕೆ ನಿಲ್ಬಾರ್ದು. ನಿನಗೆ ರಾಕೇಶ್ ಥರ ಎಷ್ಟೊಂದು ಜನ ತಮ್ಮ ತಂಗಿರಿದ್ದಾರೆ. ಅವ್ರು ಎಲ್ಲರೂ ನೀನು ಓದಿಸ್ಬೇಕು. ಅವ್ರು ಎಲ್ಲರೂ ಮುಂದೆ ಬರೋದನ್ನು ನೀನು ನೋಡಬೇಕು. ನಿನ್ನ ಕನಸು ನನ್ಸಾಗಬೇಕು ಸತ್ಯ. ಅಮಲ್ ಬೇಬಿ, ನೀನೇನು ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಸತ್ಯ, ನನ್ನ ಮತ್ತು ಅಪ್ಪನ ಕಡೆಯಿಂದ ನಿಮ್ಮ ಗ್ಯಾರೇಜ್ ಆ್ಯನಿವರ್ಸರಿಗೆ ಒಂದು ಸಣ್ಣ ಗಿಫ್ಟ್ ಇದೆ. ಗಿಫ್ಟಾ? ಮದುವೆಗೆ ಅಂತ ನಾನು ಈ ಗ್ಯಾರೇಜ್ನ ಅಡ ಇಟ್ಟಿದ್ದೆ. ಅದೇ ನೀನು ನನಗೆ ವಾಪಸ್ ಬಿಡಿಸ್ಕೊಟ್ಟಿದ್ಯಾ. ಅದೇ ನನಗೆ ದೊಡ್ಡ ಗಿಫ್ಟ್ ಕಾರ್ತಿಕ್. ನೀನು ಆ ಋಣನೇ ನನ್ನ ಮೇಲಿದೆ. ಋಣ ಗಿಣ ಅಂತೆಲ್ಲ ಮಾತಾಡಬೇಡ ಸತ್ಯ. ನೀನು ಮಾಡ್ತಾರ ಒಳ್ಳೆ ಕೆಲಸಕ್ಕೆ ನಾನೊಂದು ಚಿಕ್ಕ ಕಳಿಲ್ಸೇವೆ. 1 ಸೆಕೆಂಡ್. ಆಲ್ ದಿ ಬೆಸ್ಟ್. ಕಾರ್ತಿಕ್, ಏನಿದು? 10 ಲಕ್ಷನಾ? ಏನ್ ತಮಾಷೆನಾ ಕಾರ್ತಿಕ್? ಇದೆಲ್ಲ ಏನಕ್ಕೆ? ನೀನು ಎಷ್ಟು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಈ ಚೆಕ್ನ ಈಸ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಚೆಕ್ಕು ನಿನಗೆ ಖಂಡಿತವಾಗ್ಲೂ ಅಲ್ಲ. ನೀನು ಮಾಡ್ತಾರ ಒಳ್ಳೆ ಕೆಲಸಕ್ಕೆ. ನಾನು ಅವಾಗಲೇ ಹೇಳ್ದಂಗೆ ರಾಕೇಶ್ ಥರ ನಿನಗೆ ಹಲವಾರು ತಮ್ಮ ತಂಗಿರಿದ್ದಾರೆ. ಅವ್ರನ್ನೆಲ್ಲ ನೀನು ಓದಿಸ್ತೀಯ ಅಂತ ಅವ್ರು ಕಾಯ್ತಾ ಇದ್ದಾರೆ. ಅವ್ರ ಕನಸನ್ನ ನೀನು ನನ್ಸು ಮಾಡಬೇಕಲ್ವಾ? ಪ್ಲೀಸ್ ಸತ್ಯ, ಬೇಡ ಅನ್ಬೇಡ. ಇದು ಅವ್ರ ಓದಕ್ಕೆ ಬಳಕೆ ಆಗುತ್ತೆ. ಇಷ್ಟೊಂದು ದುಡ್ಡು ನಾನು ನೋಡೇ ಇರಲಿಲ್ಲ. ಈ ದುಡ್ಡಿಗಿಂತ ಇನ್ನೊಬ್ರ ಕನಸನ್ನು ನನ್ಸು ಮಾಡಬೇಕು ಅನ್ನೋ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗಾದ್ರೂ ತಗೋತೀನಿ. ನೋಡ್ರೋ, ನಿಮ್ಮ ಏರಿಯಲ್ಲಿ ಚೆನ್ನಾಗಿ ಓದೋ ಮಕ್ಕಳಿಗೆ ಸತ್ಯನ ಕಡೆಯಿಂದ, ಈ ಗ್ಯಾರೇಜ್ ಕಡೆಯಿಂದ ಈ ದುಡ್ಡನ್ನ ಸ್ಕಾಲರ್ಶಿಪ್ ಹಾಕೊಡಿ. ನನ್ನ ಹುಡುಗಿ ಅಲ್ಲಿದ್ದಾಳೆ, ಅಲ್ಲಿ ಹೋಗಿ ಹೆಲ್ಪ್ ಮಾಡೋ. ಥ್ಯಾಂಕ್ಸ್. ನೀವಾ? ಆ ದಿನಗಳ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ನಿಮ್ಮ ಮುಖದಲ್ಲಿ ನಗು ಬರ್ತಿದೆ ಅಂದರೆ ನೀವು ಸತ್ಯ ಎಷ್ಟು ಚೆನ್ನಾಗಿದ್ರಿ ಅಂತ ಅರ್ಥ ಅಲ್ವಾ? ಈಗಲೂ ಹಾಗೆ ಇರ್ಬೋದಲ್ಲ ಬೇಬಿವಾ? ಸತ್ಯ ಒಳ್ಳೆಯವಳು, ನಿಮ್ಮೇಲೆ ಪ್ರಾಣನೇ ಇಟ್ಟಿದ್ದಾಳೆ. ಅವಳು ಯಾವತ್ತೂ ಯಾರಿಗೂ ಮೋಸ ಮಾಡಿದವಳಲ್ಲ. ಈಗ ನಿಮ್ಮಿಬ್ರಿಗೂ ಮದುವೆ ಆಗಿದೆ. ಈಗ ನೀವು ಅವಳನ್ನ ಒಪ್ಕೊಳ್ದೆ, ಅವಳನ್ನ ಪ್ರೀತಿ ಮಾಡದೆ ಹೋದ್ರೆ ಅದು ಸತ್ಯ ಮಾಡೋ ಮೋಸ ಅಲ್ವಾ ಬಾವ? ಚಿಕ್ಕಪ್ಪ, ಅಪ್ಪ ಅಮ್ಮ ಕಾಲ್ ಮಾಡಿದ್ರು. ಅವರು ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದಾರಂತೆ. ನೀವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಅಲ್ಲಮ್ಮ ಕೀರ್ತನ, ನೀನು ಇಷ್ಟೆಲ್ಲ ಏರ್ಪಾಟ್ ಮಾಡಿರೋದು ಅಣ್ಣ ಅತ್ತಿಗೆ ಜೊತೆ ಸೆಲೆಬ್ರೇಟ್ ಮಾಡೋಣ ತಾನೆ. ಈಗ ಅವರೇ ಇಲ್ಲ ಅಂದಮೇಲೆ ನಾವು ಕೇಕ್ ಕಟ್ ಮಾಡಿದ್ದಾನೆ ಏನು ಪ್ರಯೋಜನ? ಚಿಕ್ಕಪ್ಪ, ಬರೀ ಅವ್ರಿಗೋಸ್ಕರ ಮಾತ್ರ ಅಲ್ಲ, ನನಗೂ ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರಲ್ವಾ? ಆದರೂ ಅಕ್ಕ ಭಾವನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಂದೇನು ಬಂದ್ಬಿಡ್ತಾರೆ, ನೀವು ಕೇಕ್ ಕಟ್ ಮಾಡಿ ಅಷ್ಟರಲ್ಲಿ ಇಲ್ಲಿರ್ತಾರೆ ಅವರು. ಅದು ಕೇಕ್ನ ತುಂಬ ಕಾಯಿಸ್ಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ. ಚಿಕ್ಕಪ್ಪ, ಎಷ್ಟೊತ್ತು ಅಂತ ಯೋಚನೆ ಮಾಡ್ತೀರಾ? ಪಾಪ ಅಕ್ಕ ಎಷ್ಟೊಂದು ಪ್ರೀತಿಯಿಂದ ನನ್ನೆಲ್ಲ ಅರೇಂಜ್ ಮಾಡಿದ್ದಾಳೆ. ನೀವಿವಾಗ ಕೇಕ್ ಕಟ್ ಮಾಡಿಲ್ಲ ಅಂದರೆ ಅವಳು ಡಿಸಪಾಯಿಂಟ್ ಆಗಲ್ವಾ?
ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಆ್ಯನಿವರ್ಸರಿ ಟು ಯು ಗೈಸ್. ಆ್ಯಕ್ಚುಲಿ ನಾನು ಯಾವತ್ತೂ ಯಾರಿಗೂ ಈ ಥರ ಎಲ್ಲ ಪಾರ್ಟಿ ಅರೇಂಜೇ ಮಾಡಿಲ್ಲ. ಇವತ್ತು ನಾನು ನಿಮಗೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನಮ್ಮ ಸತ್ಯನೇ. ಥ್ಯಾಂಕ್ ಯು ವೆರಿ ಮಚ್ ಸತ್ಯ. ನಮ್ಮ ಅತ್ತಿಗೆನ ನೋಡಿ ಕಲಿಯೋದು ತುಂಬ ಇದೆ ಅಲ್ವಾ ಅದಕ್ಕೆ? ಅದು ನಿಜನೇ ಅಮ್ಮ. ಒಳ್ಳೆತನನ ಯಾರಿಂದ ಯಾರು ಬೇಕಾದರೂ ಕಲಿಬೋದು, ತಪ್ಪೇನೂ ಇಲ್ಲ. ಎನಿಹೌ ಥ್ಯಾಂಕ್ ಯು ಕೀರ್ತನ. ಚಿಕ್ಕಪ್ಪ, ಇವತ್ತು ನಿಮ್ಮ ಆ್ಯನಿವರ್ಸರಿ ಅಂತ ಸ್ಪೆಷಲ್ ಊಟ ಕೂಡ ಆರ್ಡರ್ ಮಾಡಿಸಿದ್ದೀನಿ. ಹಾಗಾದ್ರೆ ಇವತ್ತು ರಾತ್ರಿ ಅಡುಗೆನೂ ಮಾಡೋ ಹಾಗಿಲ್ವಾ? ಹೋಗ್ಲಿ ಬಿಡು, ಊರು ಬಿಡ. ದಿನ ಅಡುಗೆ ಮನೆ ಕೆಲಸ ಇದ್ದಿದ್ದೆ, ಇವತ್ತೊಂದಿನ ಆರಾಮಾಗಿರಲಿ. ಸರಿ ಸರಿ, ಊಟಕ್ಕೆ ಹೋಗೋಣ. ನಂಗಂತೂ ಸರಿಯಾಗಿ ಹಸುವಾಗ್ತಾ ಇದೆ. ನನಗೂ ಅಷ್ಟೇ ಅಮ್ಮ. ಬಾ ಬನ್ನಿ ಬನ್ನಿ. ರೆಡಿ. ಆಹಾ ಹಾ ಹಾ, ದಿವ್ಯಾ, ಒಬ್ಬಟ್ಟು ನಿಂತರನೇ ಸಿಹಿಯಾಗಿದೆ. ಬಾಬಯ್ಯ, ಒಬ್ಬಟ್ಟು ಸಿಹಿಯಾಗಿದೆ, ಕೈಯಾಗಿರ್ತದಲ್ಲ, ಅದ್ರಾಗ ಏನ್ ವಿಶೇಷ? ಈ ತಾತಂಗೆ ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಸಮಾಧಾನನೇ ಇಲ್ಲ. ಕರ್ಮ, ನನಗ್ ಬರ್ತಿರೋ ಸೆಟ್ಟಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಮಾಡಿರೋ ಅಡುಗೆನೆಲ್ಲ ತಲೆ ಮೇಲೆ ಸುರಿತಾ ಇದ್ದೆ. ಎಲ್ಲದಕ್ಕೂ ಕಮೆಂಟ್ ಮಾಡ್ತಾನೆ ಮುದಿಯ. ಅಲ್ಲ ಬಾಬಯ್ಯ, ಇವತ್ತು ನಮ್ಮ ಹಳ್ಳಿಲಿ ಇಬ್ರು ಹುಡುಗರು ಕ್ಯಾಮ್ರಾ ಹಿಡ್ಕೊ ಓಡಾಡ್ತಿದಾರಲ್ಲ, ಅವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಓ ಅವರಾ? ಅವ್ರು ಯಾರೋ ಡಾಕ್ಯುಮೆಂಟ್ರಿ ಮಾಡಕ್ ಬಂದವ್ರಂತೆ ಕಣ. ಹಳ್ಳಿ ಜೀವನದ ಬಗ್ಗೆ ಡಾಕ್ಯುಮೆಂಟ್ರಿ ಅಂತೆ, ಕಾಲೇಜ್ ಪ್ರಾಜೆಕ್ಟ್ ಅಂತೆ. ಏ, ನಮ್ಮ ಹಳ್ಳಿಲಿ ಏನಾಯ್ತಣ್ಣ ಶೂಟಿಂಗ್ ಮಾಡಕ್ಕೆ? ಹಳ್ಳಿಲೇ ಕಣ್ಲ ಎಲ್ಲ ಇರೋದು. ಈಗ ಸಿಟಿ ಅವರೆಲ್ಲ ಹಳ್ಳಿಗೆ ವಾಪಸ್ ಬರ್ತವ್ರೆ. ಸಿಟಿ ಲೈಫೇ ಬೇಡ, ಹಳ್ಳಿನೇ ಸೂಪರ್ ಅಂತವ್ರೆ. ಬಾಬಯ್ಯ, ಇದಾವ ನಿನ್ನ ಎಂಟ್ರಿಗೂ ಹೇಳು. ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದ ಹುಡುಗರು ಕಾಲೇಜ್ನವ್ರ? ಹೌದು ದಿವ್ಯಾ, ನೀನೇ ನೋಡಿದ್ಯಲ್ಲ ಎಷ್ಟು ಆಕ್ಟಿವ್ ಆಗಿ ನಮ್ಮ ಹಳ್ಳಿನ ಶೂಟ್ ಮಾಡ್ತಿದ್ರು ಅಂತ. ಇಲ್ಲ ಬಾಲ, ಅವ್ರು ಕಾಲೇಜ್ನವ್ರಲ್ಲ, ಬೇರೆ ಯಾರೋ ಇರಬೇಕು. ಯಾರೋ ಅವ್ರನ್ನ ಕಳ್ಸಿರ್ಬೇಕು. ಬೇರೆ ಯಾರೋ ಯಾಕೆ ಕಳಿಸ್ತಾರೆ ದಿವ್ಯಾ? ಅವ್ರನ್ನ ಕಾಲೇಜ್ ಅವರೇ ಕಳಿಸಿರ್ತಾರೆ. ಅಕಾಡೆಮಿಕ್ ಪ್ರಾಜೆಕ್ಟ್ ಅದು. ಹುಡುಗರು ಇವತ್ತೇ ನಮ್ಮ ಊರ್ನೆಲ್ಲ ಕವರ್ ಮಾಡ್ಬಿಟ್ರು ಅನ್ಸುತ್ತೆ. ಸುಹಾಸ್, ಸುಹಾಸ್, ಹತ್ರ ಬರಬೇಡ, ತುಂಬಾ ಆಗ್ತಿದೆ. ಹತ್ರ ಬರಬೇಡ, ಹತ್ರ ಬರಬೇಡ. ಸುಹಾಸ್, behave yourself. What is wrong with you? ನೀನು ನೀನು ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹತ್ರ ಬರಬೇಡ. ಸತ್ಯಂಗ ಅಂತ ಇಟ್ಟಿರೋ ಡ್ರಿಂಕ್ ನೀನ್ ಕುಡ್ದಿದ್ಯಾ? ಕುಡ್ದಿರೋದು ಅದೇ ಹುಚ್ಚಿನ ತರ ಬೇರೆ ಆಡ್ತಿದ್ಯಾ ಸುಹಾಸ್? ಯಪ್ಪ, ಏನಿಯನ್ನಲ್ಲ ನೀನು. ಮಾತಾಡೋ ಡೈನೋಸರ್. ಸುಹಾಸ್, are you out of your minds? ಯಾಕೆ ಹಿಂಗ್ ಆಡ್ತಿದ್ಯಾ? ನೋಡು, ದೊಡ್ಡದಾಗಿದೆ. ಡೈನೋಸರ್ ಅಲ್ಲ, ಗಾಡ್ಜಿಲ್ಲ. ನೀನು ಗಾಡ್ಜಿಲ್ಲ. ನೋಡು, ನಿನಗ್ ತಲೆ ಕೆಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಕಣ್ಣು ಕಾಣಿಸ್ತಿಲ್ವಾ? ಐ ಆಮ್ ಯುವರ್ ವೈಫ್. ಹತ್ರ ಬರಬೇಡ. ಐ ವಿಲ್ ಕಿಲ್ ಯು. ನಾನು ತುಂಬಾ ಡೇಂಜರಸ್. ಐ ವಿಲ್ ಕಿಲ್ ಯು. ಇಲ್ಲೇ ಇದ್ರೆ ನನಗೆ ಡೇಂಜರಸ್. ನಿನ್ನೆ ಕೂಡ ಆಗ್ತೀನಿ. ಸತ್ಯನೂ ಬಂದಿದ್ದಾಳೆ. ಓ ಕಣ, ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ. ಸುಮ್ಮನೆ ಇರೋ ಅಮೂಲ್ ಬೇಬಿ, ಸುಮ್ಮನಿರು. ಯಾವ ಘಳಿಗೆಯಲ್ಲಿ ನನ್ನ ಮಗ ನಿನಗೆ ತಾಳಿ ಕಟ್ಟದ್ನೋ ಇಲ್ಲೇ ಇರೋ ಚಟಗಳನ್ನೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಸತ್ಯ, ಏನಮ್ಮ ಇದೆಲ್ಲ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರಾಯರೇ, ನನ್ನ ನಂಬಿ. ಇವಳನ್ನ ಕೇಳಿದ್ರೆ ಇವಳೇನ್ರಿ ಹೇಳ್ತಾಳೆ? ಇವಳು ಬಂದ ಮೇಲೆ ನಮ್ಮನೆ ನೆಮ್ಮದಿನೇ ಹಾಳಾಗೋಯ್ತು. ನೋಡಿ ನನ್ನ ಮಗನ ಹೇಗೋ ಆಡ್ತಿದ್ದಾನೆ. ಅತ್ತೆ,
ನೀವು ನಿಜವಾಗ್ಲೂ ನನ್ನನ್ನು ತಪ್ಪು ತಿಳ್ಕೊತಿದ್ದೀರಾ? ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ಇನ್ಯಾರಿಗೆ ಗೊತ್ತಿರತ್ತೆ? ನನ್ನ ಮಗನ ನಿನ್ ಜೊತೆ ಬಿಟ್ಟು ಹೋದ್ವಲ್ಲ, ನಮ್ ತಪ್ಪು. ಇದೆಲ್ಲ ನಿಂದೆ ಚಾಳಿ. ಸೀತಾ ಸೀತಾ, ಏನು ಎತ್ತ ಅಂತ ಗೊತ್ತಿಲ್ಲದೆ ಸುಮ್ಮನೆ ಸತ್ಯನ ಮೇಲೆ ಆರೋಪ ಮಾಡಬೇಡ. ಏನಾಯ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಮಂಜ, ಹೋಗು, ಸ್ವಲ್ಪ ನೀರು ತಗೊಂಡ್ ಬಾ. ಏಯ್ ಬಾ ಮೈದ, ನನಗೆ ನೀರು ಬೇಡ ಕಣ. ಸತ್ಯ ಅವಾಗಲೇ ಕೊಟ್ಲಲ್ಲ ಕೋಕೋನಟ್ ಹಾಲು. ಬೇಕಿದ್ರೆ ನಾನು ಅದೇ ಕುಡಿತೀನಿ. ಅದು ಕುಡಿದಿದ ತಕ್ಷಣ ತಿರ್ಗಿ ಸ್ಪೇಸ್ಗೆ ನಿನ್ನೆ ರಾತ್ರಿಯಿಂದ ಸೆಲೆಬ್ರೇಷನ್ಸ್ ನಡೀತಾನೆ ಇದೆ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನಮ್ಮ ಆನಿವರ್ಸರಿ ಯಾವಾಗ ಬರುತ್ತೋ, ನಾವ್ ಯಾವಾಗ ಹೀಗೆಲ್ಲ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಅಷ್ಟಕ್ಕೂ ಸೆಲೆಬ್ರೇಟ್ ಮಾಡಕ್ ನಂದು ನಿಂದು ಯಾವ್ದು ಆನಿವರ್ಸರಿ? ವೆಡ್ಡಿಂಗ್ ಆನಿವರ್ಸರಿ ಕಣೋ. ನಾನ್ ಮದ್ವೆ ಆದ್ಮೇಲಿನ ವಿಚಾರನ ಮಾತಾಡ್ತಾ ಇದ್ದೀನಿ. ರಮೆಗೆ ಮದ್ದಿಲ್ಲ. ಹಲೋ, ಕನ್ಸ್ ಕಾಣೋದಿಕ್ಕೆ ನನಗೆ ನಿನ್ ಪರ್ಮಿಷನ್ ಏನ್ ಬೇಕಾಗಿಲ್ಲ. ಆದ್ರೆ ನನ್ನ ಸೇರ್ಸ್ಕೊಂಡು ಕನ್ಸ್ ಕಾಣ್ಬೇಡ. ನಂದು ನಿಂದು ಯಾವತ್ತು ಬೇರೆ ಬೇರೆ ದಾರಿನೇ. ಪರವಾಗಿಲ್ಲ, ನಾನು ನಿನ್ ದಾರಿಗೆ ಬರ್ತೀನಿ. ನಾವಿಬ್ರು 100 ವರ್ಷ ಆದರ್ಶ ದಂಪತಿಗಳಾಗಿ ಬಾಳೋಣ. ಯಾವ ಘಳಿಗೆಯಲ್ಲಿ ನನ್ನ ಮಗ ನಿನಗೆ ತಾಳಿ ಕಟ್ಟದ್ನೋ ಇಲ್ಲದೆ ಇರೋ ಚಟಗಳನ್ನೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ರಾಕಿ, ಕೆಳಗಡೆ ಏನೋ ಜೋರಾಗಿ ಮಾತಾಡ್ತಾ ಇದ್ದಾರೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಏನು ಮಾಡ್ಬೇಕಾಗಿಲ್ಲ, ನೀನ್ ಫೋನ್ ಕಟ್ ಮಾಡಿದ್ರೆ ಸಾಕಾಗಿದೆ. ಕರ್ಮ ಗುರು, ನಿನಗೆ ಹೇಳ್ತೀನಲ್ಲ. ಸರಿ, ಫೋನ್ ಕಟ್ ಮಾಡು. ಬಾಯ್. ನೀನ್ ಕೊಡೋದು ಓಕೆ, ನಾನ್ ತಗೊಳ್ಳೋದು ಓಕೆ. ಆದ್ರೆ ಒಂದಕ್ಕೆ 2 ಸೇರ್ಸ್ ವಾಪಸ್ ಕೊಡ್ತೀನಲ್ಲ, ಅದನ್ನ ನೀನ್ ತಗೊಳ್ದೆ ಬರಿಗೈಯಲ್ಲಿ ಹೋದ್ರೆ ನನಗಿಷ್ಟ ಆಗಲ್ಲ. ಬೇರೆಯವ್ರು ಕೊಟ್ಟಿದ್ದನ್ನ ಇಟ್ಕೊಂಡು ನನಗೆ ಅಭ್ಯಾಸನೂ ಇಲ್ಲ. ಮೊದಲನೇದಾಗಿ ನಾನ್ ಮಾಡದೇ ಇರೋ ತಪ್ಪಿಗೆ ಇನ್ನೊಬ್ರ ಕಾಲ್ ಹಿಡಿದು ಅಭ್ಯಾಸ ಇಲ್ಲ. ಇನ್ನು ಸೀತಮ್ಮಂಗೆ ಹೋಗಿ ಇದಕ್ಕೆಲ್ಲ ಕಾರಣ ನಾನಲ್ಲ, ನಿಮ್ ಮಗಳು ಅಂತ ಹೇಳೋ ಕಷ್ಟನೂ ನಾನ್ ತಗೊಳ್ಳಲ್ಲ. ಯಾಕೆ ಹೇಳು? ಕೊಚ್ಚೆ ಬಗ್ಗೆ ಮಾತಾಡಬಾರ್ದು, ಕ್ಲೀನ್ ಮಾಡ್ತಾ ಇರ್ಬೇಕು ಅಷ್ಟೆ. What the hell do you mean? ನನ್ನನ್ನೇ ಕೊಚ್ಚೆ ಅಂತಿದ್ಯಾ? ನನಗಿರೋದನ್ನ ಇದ್ದ ಹಾಗೆ ಹೇಳ ಅಭ್ಯಾಸ. ಫಸ್ಟ್ ಆಫ್ ಆಲ್, ಈ ಮನೇಲಿ ನಿನಗೂ ನಿನ್ ಗಂಡನ್ಗೂ ಯಾವುದೇ ಬೆಲೆ ಇಲ್ಲ. ಸೊ ನಿನಗೆ ನಾನು ಬಕೆಟ್ ಹಿಡಿತೀನಿ, ಹಿಡಿಬೇಕು ಅಂತ ನೀನ್ ಅಂದ್ಕೊಂಡ್ರೆ ಸಾರಿ, ಅದಕ್ಕೆ ಯಾವುದೇ ರೀಸನ್ ಇಲ್ಲ. ಈ ಮನೇಲಿ ನೀನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಟೈಪ್ಸ್. ನಿನ್ನನ್ನೆಲ್ಲ ನಾನ್ ಕೇರ್ ಮಾಡ್ತೀನ? ಸತ್ಯ, you're insulting me. ಸುಡ್ತಾ ಇದೆಯಾ? ಏನೋ ಸುಡ್ತಿರೋ ಸ್ಮೆಲ್ ಬರ್ತಾ ಇದೆ. ನೋಡ್ಕಿರ್ತನ, ನಿನ್ ಸಂಸಾರನೇ ಹಳ್ಳಕ್ಕೆ ಬೀಳ್ತಾ ಇದೆ. ಹಾಗಿರುವಾಗ ನನ್ನ ಲೈಫ್ನ ಹಾಳು ಮಾಡೋ ಭ್ರಮೇಲಿರ್ಬೇಡ. ನನ್ನ ಸಂಸಾರನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲಿನ ಥರ ಇರೋದು ಬೇಡ, ಬದಲಾಗೋಣ ಅಂತ ಅಂದ್ಕೋತೀನಿ.
ಆದ್ರೆ ಏನ್ ಮಾಡೋದು, ಊರಿದ್ದ ಮೇಲೆ ಕೇರಿ ಇದ್ದೇ ಇರುತ್ತಲ್ವಾ. ನಾನ್ ಮಾಡದೇ ಇರೋ ತಪ್ಪಿಗೆ ನೀವು ನನ್ನನ್ನು ಗುರಿ ಮಾಡ್ತಾ ಇದ್ದೀರಾ. ಹಾಗಂದ್ರೆ ಬಹುಶಃ ನಾನು ನಿಮ್ಮ ಮನ್ಸು ಗೆಲ್ಲೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಸೋತ್ಬಿಟ್ಟೆ ಅಂತ ಅರ್ಥ. ಆದ್ರೆ ಅವತ್ತು ಡೈವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿದಾಗಲೇ ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಈ ಮನೇಲೆ ಉಳಿಬೇಕು, ನೀವು ನನ್ನನ್ನು ಒಪ್ಕೊಳ್ಳೇಬೇಕು ಅಂತ. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಆದ್ರೆ ಆ ಪ್ರಯತ್ನಕ್ಕೆ ನಿಮ್ ಸಹಾಯ ಬೇಕು ಸೀತಮ್ಮ. ದಯವಿಟ್ಟು ನನ್ನ ಈ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಸೀತಮ್ಮ. ಗಂಡನ ಮನೆಗೆ ಬಂದ್ಮೇಲೆ ತಾಯಿ ಸ್ಥಾನನ ಅತ್ತೆ ತುಂಬ್ತಾರೆ ಅಂತಾರೆ. ನಾನ್ ಮಗಳಾಗ್ತೀನಿ, ನನಗ್ ನೀವು ಅಮ್ಮ ಆಗ್ತೀರಾ? ಈ ಥರ ಎಲ್ಲ ಮಾತಾಡ್ಬಿಟ್ರೆ ನಾನು ಕರ್ಗ ಹೋಗ್ತೀನಿ ಅಂತ ಅನ್ಕೋಬೇಡ. ಸೊಸೆ ಅಂದ್ರೆ ನನಗೆ ನನ್ನದೇ ಆದಂಥ ಕಲ್ಪನೆ ಇದೆ. ಆ ಕಲ್ಪನೆನ ಮೀರಿ ನಾನು ಬದುಕಲ್ಲ. ಆದ್ರೆ ನನಗೆ ನೀವು ಕೊಟ್ಟಿರೋ ಈ ಪರೀಕ್ಷೆಯಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ಆದ್ರೆ ತಾಯಿಯಾಗಿ ನಿಮ್ ತಾಳ್ಮೆ, ಕರುಣೆ ನನಗ್ ಬೇಕು. ಅದು ಯಾವತ್ತೂ ನಿನಗೆ ಸಿಗಲ್ಲ. ನೀನು ಯಾವತ್ತಿದ್ರೂ ನನ್ನ ವೈರಿನೇ. ಅದ್ ಯಾಕೆ ಯಾವಾಗ್ಲೂ ಅತ್ತೆ ಸೊಸೆ ಅಂದ್ರೆ ವೈರಿಗಳಾಗೇ ಇರ್ಬೇಕು? ನಾವಿಬ್ರು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ವಾ? ನನ್ನ ಪ್ರಕಾರ ಅತ್ತೆ ಸೊಸೆ ಯಾವತ್ತೂ ವಿರೋಧಿಗಳಲ್ಲ ಸೀತಮ್ಮ. ಬದಲಾಗಿ ಗುರು ಶಿಷ್ಯರು, ತಾಯಿ ಮಕ್ಕಳು. ಗುರು ಮತ್ತೆ ತಾಯಿ ಯಾವತ್ತಾದ್ರೂ ಮಕ್ಕಳನ್ನ ದ್ವೇಷಿಸೋದಕ್ಕಾಗತ್ತಾ? ನೀವ್ ನನ್ನ ಸೊಸೆ ಅಂತ ಒಪ್ಪದೆ ಇರ್ಬೋದು, ಆದ್ರೆ ನಾನು ನಿಮಗ್ ತಾಯಿ ಸ್ಥಾನನ ಯಾವತ್ತ ಕೊಟ್ಟಾಗಿದೆ. ದಿವ್ಯಾ, ಮಾತಾಡು ದಿವ್ಯಾ, ಯಾಕೆ ಹಿಂಗೆ ಆಡ್ತಿದ್ಯಾ? ನೋಡು, ನೀನು ನನ್ನ ಚಿನ್ನ ಅಲ್ವಾ, ನನ್ನ ಬಂಗಾರ ಅಲ್ವಾ? ಅಲ್ಲ, ನೀನು ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಾದ್ರೂ ಕೋಪ ಮಾಡ್ಕೋ. ಇಲ್ಲ ಅಂದ್ರೆ ನೀನು ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಅಯ್ಯೋ, ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ದಾಳಪ್ಪ? ದಿವ್ಯಾ, 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 ಮಾತಾಡು ದಿವ್ಯಾ. ನೋಡು, ನೀನು ಮಾತಾಡಲಿಲ್ಲ ಅಂದ್ರೆ ನನಗೆ ತಲೆ ಕೆಡಲ್ವಾ? ಬೇಜಾರಾಗಲ್ವಾ? ನನ್ನನ್ನು ನೋಯಿಸ್ಬೋದಾ ನೀನು? ಪಾಪ ಅಲ್ವಾ ನಾನು? ಅಲ್ಲ, ನೆನ್ನೆ ಎಲ್ಲ ಎಷ್ಟು ಚೆನ್ನಾಗಿದ್ದೆ. ಕೊಟ್ಟಿಗೆ ಕೆಲಸ ಮಾಡಿದೆ, ಕಾವೇರಕ್ಕಂಗೆ ಬಟ್ಟೆ ತೊಳ್ಕೊಟ್ಟೆ, ನಮಗೆಲ್ಲ ಹಬ್ಬದೂಟ ಆಗ್ದೆ. ಆದರೆ ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಅಯ್ಯೋ, ಏನಾಯ್ತು ಗುರು ಇವಳಿಗೆ? ದಿವ್ಯಾ, ದಿವ್ಯಾ,
ದಿವ್ಯಾ ನೋಡ್ಕೊಂಡು ಮುಟ್ಬಾರ್ದಾ? ಏನಾಗಿದೆ ನಿನ್ಗೆ? ತಲೆಯಲ್ಲಿದೆ. ರೇಗಿದ್ರೆ ಸರಿ ಇರಲ್ಲ. ರಿತು ರಿತು ಏನ್ ಡರ್ಲಿಂಗ್ ಇದು? ಬಿ ಕೇರ್ಫುಲ್ ಅಂತ ಎಲ್ಲ ಹೇಳ್ತಿದ್ದಾಳೆ. ಇವಳು ನಮ್ಮ ರಿತುನೇ ತಾನೇ? ಹೋಲ್ಬಿಡು ಡಾರ್ಲಿಂಗು, ಅವಳು ಇನ್ನೂ ಚೈಲ್ಡು. ಅವಳು ಮಾತು ಕೇಳಿ ನೀನ್ ಯಾಕೆ ಅಪ್ಸೆಟ್ ಆಗ್ತೀಯಾ? ಈ ಸತ್ಯನಿಂದ ಈ ಚೈಲ್ಡ್ಗಳೆಲ್ಲ ನನಗೆ ಹೇಳೋ ತರ ಆಗ್ಬಿಟ್ಟಿದ್ದಾರೆ. ಅವಳಿ ಮನೆಯಲ್ಲಿ ಇರಬಾರ್ದು ಸುಹಾಸ್. ಆಗಿದ್ದಾಗ್ಲಿ ಈ ಸರ್ತಿ ನಾನು ದೊಡ್ಡ ಪ್ಲಾನೇ ರೆಡಿ ಮಾಡ್ತೀನಿ. ಈ ಸಲ ನನ್ನ ಗುರಿ ಖಂಡಿತ ಮಿಸ್ ಆಗೋದಿಲ್ಲ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನಲ್ಲ, ನಮ್ಮಕ್ಕ ಕೀರ್ತನ. ಇವನಿಗೆ ಹೇಗೆ ಈ ವಿಷಯ ಗೊತ್ತಾಯ್ತು? ನನಗೆ ಹೇಗೆ ವಿಷಯ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ? ರೀತು ಹೇಳಿದ್ಲು, ರಾತ್ರಿ ಅವರು ಹಾಲಲ್ಲಿ ರಾಮರಸ ಮಿಕ್ಸ್ ಮಾಡಿದ್ರಂತೆ. ಇದ್ರ ಬಗ್ಗೆ ಬೆಳಿಗ್ಗೆ ಮಾತಾಡ್ತಿರೋದನ್ನ ರೀತು ಕೇಳಿಸ್ಕೊಂಡಿದ್ದಾಳೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ನೀನ ಈ ಮಾತು ಹೇಳ್ತಾ ಇರೋದು? ಅವಳ ಮೇಲೆ ನಿನ್ ಕೋಪ ಬರ್ತಾ ಇಲ್ವಾ? ಐಮ್ ಶೋರ್ ನಿನಗೆ ಬಯಸ್ಬೇಕು ಅಂತಾನೆ ಅವಳು ಈ ರೀತಿ ಮಾಡ್ತಾ ಇರೋದು. ಅವಳು ಏನ್ ಅಂದ್ಕೊಂಡ್ಲೋ ಅದೇ ಆಯ್ತಲ್ಲ. ಬಿಡು ಬಿಡು ಅಂದ್ರೆ ಈ ವಿಷಯ ನಿಲ್ಲೇ ಬಿಡಕ್ಕಾಗತ್ತಾ? ಮೊದ್ಲಿಂದಾನು ಅವಳಿಗೆ ನಿನ್ಕಂಡ್ರೆ ಆಗಲ್ಲ. ಬಟ್ ಈ ತರ ಪ್ಲಾಟ್ ಮಾಡಿ ಸಿಕ್ಕಾಕ್ಸೋದು ಇಟ್ಸ್ ವೆರಿ ಕ್ರೂಯಲ್. ಅವಳು ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ತಾಳ್ಮೆ ಕಳ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ತಾಳ್ಮೆ ಕಳ್ಕೊಳಲ್ವಾ? ಆಗೆಲ್ಲ ಇವ್ರ ಬಗ್ಗೆ ತುಂಬಾ ಬೇಜಾರಾಗ್ತಿತ್ತು ಅತ್ತೆ. ಸತ್ಯನ್ ಯಾಕೆ ಹುಡುಗರ ತರ ಬೆಳೆಸಿದ್ರು ಅಂತ. ಆದ್ರೆ ಈಗ ಅರಿವಾಗ್ತಾ ಇದೆ. ಅವರು ಸತ್ಯನ್ ರೂಪದಲ್ಲಿ ನಮ್ಮ ಮನೇಲಿ ನಮ್ಮ ಜೊತೆಲೇ ಇದ್ರು ಅಂತ. ಈಗ ಅವಳಿಲ್ದೆ ಮನೆಯೆಲ್ಲ ಒಂಥರ ಬಿಕೋ ಅನ್ನಿಸ್ತಿದೆ ಅತ್ತೆ. ಎಲ್ಲ ಖಾಲಿ ಖಾಲಿ ಅನ್ನಿಸ್ತದೆ. ಕೆಲವೊಂದು ಸತ್ಯಗಳು ಹಾಗೆ ಜಾನಕಿ, ಆ ಸಂದರ್ಭದಲ್ಲಿ ಅದರ ಮಹತ್ವ ಅರ್ಥ ಆಗಲ್ಲ. ಅದು ನಮ್ಮ ಕೈ ತಪ್ಪಿ ದೂರ ಹೋದ್ಮೇಲೆ ವಿಷಯ ಅರ್ಥ ಆಗೋದು. ಸತ್ಯ ತನ್ನ ಎಲ್ಲ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾಳೆ ಕಣೆ. ಈಗ ನಾವು ಅವಳಿಗೆ ನಮ್ಮ ಪ್ರೀತಿ, ಗೌರವ, ಕಾಳಜಿ ಎಲ್ಲವನ್ನ ತೋರಿಸ್ಬೇಕು. ಹಾಗೆ ತೋರಿಸ್ಲಿಲ್ಲ ಅಂದ್ರೆ ನಾವು ಕ್ರೂರಿಗಳಾಗ್ಬಿಡ್ತೀವಿ. ಸತ್ಯನ ನೋಡ್ಕೊಳ್ಳೋದು ಈಗ ನಮ್ಮ ಸರದಿ. ಏನಂತೀಯ? ಹೌದತ್ತೆ. ಅತ್ತೆ, ಇತ್ತೀಚೆಗೆ ಸತ್ಯ ಅವಳ ಮನೆ ವಿಚಾರ ಏನು ಹೇಳಲೇ ಇಲ್ಲ. ಎಲ್ಲ ಸರಿ ಹೋಗಿರ್ಬೋದಾ? ಸೀತಮ್ಮ ಸತ್ಯನ ಒಪ್ಕೊಂಡಿರ್ಬೋದಾ ಅತ್ತೆ? ಅಳಿಯಂದ್ರು ಮತ್ತೆ ಸತ್ಯ ಸರಿ ಹೋಗಿರ್ಬೋದಾ? ಸತ್ಯನ ಒಳ್ಳೆತನನೇ ಅವಳನ್ನ ಗೆಲ್ಸುತ್ತೆ ಕಡೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸತ್ಯ ಛಲವಾದಿ, ಅವಳು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಅತ್ತೆ, ಎಲ್ಲ ಒಳ್ಳೇದಾದ್ರೆ ಅಷ್ಟು ಸಾಕು. ನಾನು ಈ ಚೀಟಿನ ದಿನಸಿ ಅಂಗಡಿ ಕೊಟ್ಟು ಬಂದ್ಬಿಡ್ತೀನಿ. ಅತ್ತೆ,
ಯಾಕೆ ಇದ್ಕಿದ್ದಂಗೆ ಮಂಕಾಗ್ಬಿಟ್ರಲ್ಲ? ಏನಾಯ್ತತೆ? ಏನೂ ಇಲ್ಲ ಕಣೆ. ನೀವು ಹೇಳ್ತೀರಾ ಇಲ್ವೋ? ಹೇಳಿದ್ರೆ ನೀ ಕೋಪ ಮಾಡ್ಕೋತೀಯ? ಇಲ್ಲ, ನಾನು ಕೋಪ ಮಾಡ್ಕೊಳಲ್ಲ, ಹೇಳಿ. ದಿವ್ಯಾ ನೆನಪಾದ್ಲು ಕಣೆ. ನಿನಗೆ ಏನೋ ಆಗಿದೆ ಸತ್ಯ. ಹುಚ್ಚುಚ್ಚಂಗ್ ಏನೇನೋ ಮಾತಾಡ್ತಾ ಇದ್ಯಾ. ನಿನ್ ಜೊತೆ ಮಾತಾಡಿ ಯೂಸ್ ಇಲ್ಲ ಬಿಡು. ನಾನೇ ಹೋಗಿ ಅಕ್ಕನ ಹತ್ರ ಮಾತಾಡ್ತೀನಿ. ಇದೇ ತರ ಇನ್ನೊಂದ್ಸತಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನ್ ಮಾಡ್ತೀನಿ. ಬೇಡ, ನೀನ್ ಹೋಗೋದು ಬೇಡ. ಕೀರ್ತನಾಗ ಏನೋ ಹೇಳೋದು ಬೇಡ. ಅವಳು ಮಾಡಿದ ತಪ್ಪು. ಮತ್ ಯಾವತ್ತವಳು ಇಂಥ ತಪ್ಪು ಮಾಡಬಾರ್ದು. ನೋಡು ಕಾರ್ತಿಕ್, ನಿಮ್ಮ ಅಕ್ಕ ಈ ಮನೆ ಮಗಳು, ನಾನು ಈಗ ಬಂದಿರೋ ಸೊಸೆ. ನನ್ನ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು. ಇದು ಮಗಳು ಸೊಸೆ ಅನ್ನೋ ವಿಷಯನೇ ಅಲ್ಲ ಸತ್ಯ. ತಪ್ಪು ಯಾರು ಮಾಡಿದಾರೋ ಅವ್ರ ಬುದ್ಧಿ ಕಲ್ತ್ಕೊಂಡು ಇದನ್ನ ತಿರ್ಗಾ ಮಾಡ್ದಿರೋ ನೋಡ್ಕೋಬೇಕು. ಬೇಕಾಗಿಲ್ಲ. ನೀನೀಗ ಅವಳ ಹತ್ರ ಮಾತಾಡಿದ್ರೆ ಮತ್ತೆ ದೊಡ್ಡ ರಾದ್ಧಾಂತ ಆಗತ್ತೆ. ಮಾವ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ವಾ, ಕಾಲ ಎಲ್ಲ ಗಾಯನ ಮರೆಸುತ್ತೆ ಅಂತ. ಬಿಟ್ಬಿಡು. ಆಗಿರೋ ಗಾಯನ ಕೆರೆದು ಹುಣ್ಣು ಮಾಡ್ಕೊಳ್ಳೋದು ಬೇಡ. ಅದ್ ತಾನಾಗೆ ಸರಿ ಹೋಗುತ್ತೆ. ಅಲ್ಲ ಸತ್ಯ, ನಾನು ಹೇಳ್ತಾ ಇರೋದು. ಇನ್ನೇನು ಮಾತು ಬೇಡ ಕಾರ್ತಿಕ್. ಬಟ್ ಥ್ಯಾಂಕ್ಸ್ ಕಾರ್ತಿಕ್. ನಾನ್ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಿನಗೆ ನನ್ನ ಮೇಲಿದೆಯಲ್ಲ. ಆ ತಪ್ಪನ್ನ ಇನ್ಯಾರೋ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ನನ್ನ ಪರ ನಿಲ್ಲೋ ಮನ್ಸಿದೆಯಲ್ಲ, ನನ್ನ ಪ್ರಕಾರ ಅದೇ ಪ್ರೀತಿ. ಆ ನಂಬಿಕೆನೇ ಪ್ರೀತಿ.